ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ಸಿಂಹ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 13ನೇ ತಾರೀಕಿನಂದು ಶನಿಗ್ರಹ ವಕ್ರಗತಿಯನ್ನು ಹೊಂದುತ್ತಾ ಇರುವಂಥದ್ದು. 16ನೇ ತಾರೀಕಿನಂದು ರವಿಗ್ರಹ ಕಟಕ ರಾಶಿಗೆ, 26ನೇ ತಾರೀಕಿನಂದು ಶುಕ್ರಗ್ರಹ ಮಿಥುನ ರಾಶಿಗೆ, 28ನೇ ತಾರೀಕಿನಂದು ಕುಜಗ್ರಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬುಧ ಗ್ರಹ ಮತ್ತೆ ಬೃಹಸ್ಪತಿ ಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಒಟ್ಟಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಹಾಗೆ ಶಿಕ್ಷಕರಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಬುಧಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಆರೋಗ್ಯ ಅರ್ಥಲಾಭಶ್ಚ ಮನಃಪ್ರೀತಿ ಸುಖಂ ಭವೇತ್ ಬಂಧು ಪ್ರೀತಿ ಯಶೋವೃದ್ಧ ಲಾಭೇ ಚೈಕಾದಶೆ ಬುಧೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಅರ್ಥಲಾಭ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಈ ಮಾಸದಲ್ಲಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಚೆನ್ನಾಗೇ ಆಗತ್ತೆ. ಮನಃಪ್ರೀತಿ, ಈ ಮಾಸದಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನೀವು ಈ ಮಾಸದಲ್ಲಿ ನಿಟ್ಟುಸಿರನ್ನು ಬಿಡಬಹುದು, ಒಂದಷ್ಟು ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಮುಖ್ಯವಾಗಿ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಬಂಧು ಪ್ರೀತಿ, ಬಂಧುಗಳ ಜೊತೆಗೆ ಏನಾದರೂ ವೈಮನಸ್ಯಗಳು ಉಂಟಾಗಿದ್ದರೆ ಅವುಗಳು ಕೂಡ ಈ ಒಂದು ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇದೆ. ಇದಿಷ್ಟು ಕೂಡ ಬುಧಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಇನ್ನೊಂದು ಸಂತೋಷದ ವಿಷಯ ಅಂತ ಹೇಳುವಂಥದ್ದಿದೆ. ಈ ಹಿಂದೆಯೇ ನಾವು ಯೋಚನೆ ಮಾಡಿದಂತೆ ಈ ತಿಂಗಳ 13ನೇ ತಾರೀಕಿನಂದು ಶನಿಗ್ರಹ ವಕ್ರಗತಿಯನ್ನು ಹೊಂದುತ್ತಾ ಇರುವಂಥದ್ದು. ಹಾಗಾಗಿ ಅದರಿಂದ ಕೂಡ ನಿಮಗೆ ಒಂದಷ್ಟು ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಒಂದು ಗ್ರಹ ವಕ್ರವಾದಂತಹ ಸಂದರ್ಭದಲ್ಲಿ ವಕ್ರಂಗತೋ ರುಚಿರರಶ್ಮಿ ಸಮೂಹ ಪೂರ್ಣ ನೀಚಾರಿ ಭಾಂಶ ಸಹಿತೋಪಿ ಭವೇತ್ಸ ಖೇಟಃ ವೀರ್ಯಾನ್ವಿತ ಅಂತ ಹೇಳಿರುವಂಥದ್ದು. ಅಂದರೆ ಗ್ರಹ ವಕ್ರವಾದಂತಹ ಸಂದರ್ಭದಲ್ಲಿ ಅದು ಬಲ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತೆ. ಆ ಗ್ರಹ ಬಲಿಷ್ಠವಾಗುತ್ತೆ. ಗ್ರಹ ಬಲಿಷ್ಠವಾದಂತಹ ಸಂದರ್ಭದಲ್ಲಿ ಏನ ಗ್ರಹೇಣ ಯತ್ ಪ್ರೋಕ್ತಂ ಅಶುಭಂ ವಾ ಶುಭಂ ಫಲಂ ಬಲೀಚೇತ್ಸ ಶುಭಂ ಪೂರ್ಣಂ ಅಶುಭಂ ದುರ್ಬಲೋ ಯದಿ ಅಂತ ಹೇಳಿರುವಂಥದ್ದು. ಅಂದರೆ ಗ್ರಹಕ್ಕೆ ಬಲವಿರುವಂತಹ ಸಂದರ್ಭದಲ್ಲಿ ಅದರಿಂದ ಅಶುಭ ಫಲ ಅಂತ ಹೇಳುವಂಥದ್ದು ಹೆಚ್ಚಾಗಿ ಪ್ರಾಪ್ತಿಯಾಗುವುದಿಲ್ಲ. ಪ್ರಕೃತವಾಗಿ ನಿಮ್ಗೆ ಹೇಗೂ ಗೊತ್ತಿದೆ, ಈಗ ಅಷ್ಟಮ ಶನಿ ಅಂತ ಹೇಳುವಂಥದ್ದು ನಡೀತಾ ಇತ್ತು. ಹಾಗಾಗಿ ಒಂದು 2-3 ತಿಂಗಳಿಂದ ಕೆಲವೊಂದಷ್ಟು ಸಮಸ್ಯೆಗಳು ಅಂತ ಹೇಳುವಂಥದ್ದು ಉಂಟಾಗ್ತಾ ಇತ್ತು ನಿಮಗೆ. ಈಗ ಆ ಎಲ್ಲ ಸಮಸ್ಯೆಗಳು ಕೂಡ ಕಮ್ಮಿ ಆಗುತ್ತೆ. ಮೊದಲು ಏನೇನು ಸಮಸ್ಯೆ ಉಂಟಾಗ್ತಿತ್ತು ಒಂದು 2-3 ತಿಂಗಳಿಂದ ಅದನ್ನ ನೋಡೋಣ. ನಾನಾ ಕಾರ್ಯ ವಿನಾಶಂಚ ದೇಹ ಬಾಧಾಂ ಧನಕ್ಷಯಂ. ನೋಡಿ, ಶನಿಗ್ರಹ ಅಷ್ಟಮ ಭಾವದಲ್ಲಿ ಇರೋದ್ರಿಂದಾಗಿ ನಾನಾ ಕಾರ್ಯ ವಿನಾಶಂಚ ಅಂದ್ರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಸಮಸ್ಯೆ ಉಂಟಾಗ್ತಿತ್ತು. ಯಾಕೆಂದ್ರೆ ಈ ಶನಿಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಇದ್ರೂ ಕೂಡ ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದ ಒಂದಷ್ಟು ಒಳ್ಳೆಯದು ಕೂಡ ಉಂಟಾಗಿಲ್ಲ ಅಂತಲ್ಲ. ಅದು ಸಣ್ಣ ಪುಟ್ಟಕ್ಕೆ ಕೆಲವೊಂದಷ್ಟು ಸಮಸ್ಯೆ ಅಂದ್ರೆ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಒಂದೇ ಸಲಕ್ಕೆ ಆಗ್ಬಿಡೋದಿಲ್ಲ, ಆಗತ್ತೆ. ಯಾಕಂದ್ರೆ ಬೃಹಸ್ಪತಿ ಗ್ರಹ ಚೆನ್ನಾಗಿರೋದ್ರಿಂದ ಆಗ್ತಿತ್ತು. ಅದು ಕೂಡ ಏನೋ ಸಣ್ಣ ಪುಟ್ಟಕ್ಕೆ ರಗಳೆಗಳು ಆ ರೀತಿಯಾಗಿ. ಅದಾದ್ಮೇಲೆ ಮುಖ್ಯವಾಗಿ ದೇಹ ಬಾಧ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಶನಿಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಒಂದು 2-3 ತಿಂಗಳಿಂದ ಒಂದು ಸ್ವಲ್ಪ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಕೂಡ ಉಂಟಾಗ್ತಾ ಇತ್ತು. ಈಗ ಆ ಶನಿಗ್ರಹ ವಕ್ರವಾಗ್ತಾ ಇದೆಯಲ್ಲ, ಹಾಗಾಗಿ ನೋಡಿದ್ವಲ್ಲ, ಈ ಎಲ್ಲ ಸಮಸ್ಯೆಗಳು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇದು ಕೂಡ ನೀವು ಒಂದು ಸಂತೋಷ ಪಡಬೇಕಾಗಿರುವಂತಹ ವಿಷಯ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಶುಭ ಫಲಗಳು. ಅದಕ್ಕೆ ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಏನನ್ಸುತ್ತೆ ಅಂದರೆ ನೀವು ಈ ಮಾಸದಲ್ಲಿ ಒಂದು ನಿಟ್ಟುಸಿರನ್ನು ಬಿಡಬಹುದು.
ಅಷ್ಟಮ ಶನಿ ಇದ್ರೂ ಕೂಡ ಅದು ಪ್ರಭಾವ ಅಂತ ಹೇಳೋದು ಕಮ್ಮಿ ಆಗ್ತಿದೆ. ಜೊತೆಗೆ ಉಳಿದಂತಹ ಗ್ರಹದಿಂದ ಕೂಡ ಒಳ್ಳೆಯ ಫಲ ಅಂತ ಹೇಳುವಂಥ ಪ್ರಾಪ್ತಿ ಆಗ್ತಿದೆ. ಆಯ್ತಾ, ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ನಿಮಗೆ ಮುಖ್ಯವಾಗಿ ಈ ಮಾಸದಲ್ಲಿ ಪ್ರಾಪ್ತಿ ಆಗುತ್ತೆ. ಈಗ ಇದಿಷ್ಟು ಉತ್ತಮ ಫಲಗಳು. ಒಂದೆರಡು ಮೂರು ವಿಚಾರದಲ್ಲಿ ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದೇನು ಅಂತ ಹೇಳಿ ಅಂದ್ರೆ, ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಚೂಪಾದ ಆಯುಧಗಳನ್ನು ಬಳಸುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಅಂದರೆ ಈ ಕತ್ತಿ ಆಗಿರಬಹುದು, ಚಾಕು ಆಗಿರಬಹುದು, ಇವುಗಳನ್ನು ಏನೋ ಕೆಲಸಕ್ಕಾಗಿ ಬಳಸ್ತೀರಿ ಅಂತ ಹೇಳಿ ಆದ ಸಂದರ್ಭದಲ್ಲಿ ಅವುಗೊಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನೊಂದು, ಉದ್ಯೋಗದ ನಿಯಮಗಳನ್ನು ನೀವು ಚಾಚು ತಪ್ಪದೆ ಪಾಲಿಸಬೇಕು. ನೀವೇನೋ ಒಂದು ಉದ್ಯೋಗ ಮಾಡ್ತಾ ಇರ್ತೀರಲ್ಲ, ಆ ಉದ್ಯೋಗಕ್ಕೆ ಒಂದಷ್ಟು ನಿಯಮ ಇರುತ್ತೆ, ಇಷ್ಟೊತ್ತಿಗೆ ಹೋಗಬೇಕು, ಈ ರೀತಿಯಾಗಿ ಇರಬೇಕು ಅಂತ ಹೇಳಿ ಅಲ್ವಾ. ಅದನ್ನು ನೀವು ಚಾಚು ತಪ್ಪದೆ ಪಾಲನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಪದೇ ಪದೇ ಜ್ವರ ಬರುವುದಕ್ಕೆ ಈ ಒಂದು ಮಾಸದಲ್ಲಿ ಅವಕಾಶ ಇದೆ. ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರೋದ್ರಿಂದಾಗಿ. ಹಾಗಾಗಿ ಏನು ಮಾಡ್ಬೇಕು ಹೇಳಿ, ಇದು ಹೇಗೋ ಮೊದಲೇ ಮಳೆಗಾಲ, ಹೊರಗಡೆ ಎಲ್ಲ ಹೋಗುವಂತಹ ಸಂದರ್ಭದಲ್ಲಿ ಕೊಡೆಯನ್ನು ತೆಗೆದುಕೊಂಡು ಹೋಗುವಂಥದ್ದು, ಸುಮ್ಮನೆ ಮಳೆಯಲ್ಲಿ ನೆನೆಯುವಂಥದ್ದು, ಇಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಯಾಕಂದರೆ ಈ ಮಾಸದಲ್ಲಿ ಮುಖ್ಯವಾಗಿ ನಿಮಗೆ ಪದೇ ಪದೇ ಜ್ವರ ಬರುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ. ಆಯ್ತಾ, ಈ ಒಂದೆರಡು ಮೂರು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಿಂದೆ ಯೋಚನೆ ಮಾಡಿದಂತೆ ಚೂಪಾದ ಆಯುಧಗಳನ್ನು ಬಳಸುವಾಗ ಜೋಪಾನವಾಗಿರಬೇಕು. ಇನ್ನೊಂದು, ಪದೇ ಪದೇ ಜ್ವರ ಬರುವಂತಹ ಅವಕಾಶ ಇದೆ ಈ ಮಾಸದಲ್ಲಿ, ಆ ವಿಚಾರದಲ್ಲೂ ಕೂಡ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು ಮತ್ತು ಉದ್ಯೋಗ, ಈ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ಅದರಲ್ಲೂ ಉದ್ಯೋಗದ ವಿಚಾರದಲ್ಲೂ ಕೂಡ ಈ ಮಾಸ ಉತ್ತಮವಾಗಿದೆ. ಆದರೆ ನೀವು ನಿಮ್ಮ ನಿಯಮಗಳಿಗೆ ತಪ್ಪಿ ನಡೆಯಬಾರದು. ನಿಮ್ದೇನೇನು ಉದ್ಯೋಗದಲ್ಲಿ ನಿಯಮ ಇದೆಯೋ ಅದಕ್ಕೆ ಸರಿಯಾಗಿ ನಡೆದ್ರೆ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.